ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿನ್ನೆ ವೀಡಿಯೋ ತರಲಿಕ್ಕೆ ಆಗಿಲ್ಲ, ಯಾಕಂದರೆ ನಂಗೊಂದು ಸ್ವಲ್ಪ ಹುಷಾರಿದೆಯಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದೆ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗೈಸ್, ತುಂಬ ಜನ ಏನಿರ್ತೀರ ಅವ್ರಿಗೆ ಈಗೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರ ಈ ಸೆಟ್ಟಿಂಗ್ಸ್ ಎಲ್ಲ ಏನಿರುತ್ತೆ ಗೊತ್ತಿರಲ್ಲ. ಆ್ಯಂಡ್ ತುಂಬ ಜನ YT ಸ್ಟುಡಿಯೋ ಏನು ಮಾಡ್ತಾ ಇರ್ತೀರ, ಲೈಕ್ ಸುಮ್ಮನೆ ವ್ಯೂಸು ಆ್ಯಂಡ್ ಸಬ್ಸ್ಕ್ರೈಬರ್ಸು ಆ್ಯಂಡ್ ವಾಚ್ ಟೈಮು ಆ್ಯಂಡ್ ಅರ್ನಿಂಗು ಇವೆಲ್ಲ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಓಕೆನಾ, ನಿಮ್ಮ YT ಸ್ಟುಡಿಯೋದಲ್ಲೇ ಬಂದುಬಿಟ್ಟು ಸೆಟ್ಟಿಂಗ್ಸ್ ಇದೆ, ಇದನ್ನು ನೀವು ಸೆಟ್ ಮಾಡಬೇಕು. ಓಕೆನಾ, ಡೀಪಾಗಿ ಹೋಗಿ ಹಿಡನ್ ಏನು ಸೆಟ್ಟಿಂಗ್ ಇದೆ, ಆ 2 ಹಿಡನ್ ಸೆಟ್ಟಿಂಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಯಾವ ಸೆಟ್ಟಿಂಗು, ಏನಕ್ಕೆ ಯೂಸ್ ಆಗುತ್ತೆ, ಏನು ಎತ್ತ ಅಂತ ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಅಂದೆ. ಓಕೆನಾ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್, ಸೊ ಇವತ್ತಿಂದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನಲ್ಲಿ ಹಾಕಿದ್ನಲ್ಲ, ಇವ್ರಿಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ. ಆ್ಯಂಡ್ ಇವ್ರ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಮೋಷನ್ ಮಾಡಬೇಕಂದ್ರೆ, ಸೊ ಫಸ್ಟ್ ಕಮೆಂಟ್ ಮಾಡಿ, ಏನಾದರೂ ಒಂದು ಮುಂದಾದ ಕಮೆಂಟ್ ಮಾಡಿ. ನಿಮ್ಮದು ನಾನು ನೆಕ್ಸ್ಟು ನಿಮ್ಮದು ಚಾನಲ್ ಏನು ಮಾಡ್ತೀನಿ, ಪ್ರಮೋಷನ್ನ ಮಾಡ್ತೀನಿ. ಕಮ್ಯುನಿಟಿ ಟ್ಯಾಬಲ್ಲಿ ನಿಮ್ಮದು ಚಾನಲ್ದು ಸ್ಕ್ರೀನ್ಶಾಟ್ನು ನಾನು ಹಾಕ್ತೀನಿ, ಪ್ಲಸ್ ಲಿಂಕ್ ಜೊತೆ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೊತೀನಿ. ಅದು ಯಾವುದು ಹಿಡನ್ ಸೆಟ್ಟಿಂಗ್ ಅಂತ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಓಕೆನಾ, ಅದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅದು ಆನ್ ಮಾಡಬೇಕು. ಬೈ ಚಾನ್ಸ್ ನಿಮ್ಮದು ಆಫ್ ಇದ್ದರೆ ಅದನ್ನು ಆನ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಸಿಂಪಲ್ಲಿ ನಾನು ಏನಿದೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಿಂಪಲ್ಲಿ ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೋಬೇಕು. ಓಕೆನಾ, ಸೊ ಓಪನ್ ಮಾಡಿಕೊಂಡ್ರೆ ನೋಡಿ, ನಮ್ಮದು ಈ ಥರ ಒಂದು ಇಂಟರ್ಫೇಸ್ ಇದೆ. ಸೊ ಈಗ ನಾವು ಏನು ಮಾಡಬೇಕು, ಸಿಂಪಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ, ಯಾವ ಆಪ್ಷನ್ನು ಇಲ್ಲಿ ಸೆಟ್ಟಿಂಗ್ ಅಲ್ಲ, ನಿಮ್ಮದು ಪ್ರೊಫೈಲ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಸಿಂಪಲಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮಗೆ. ಏನು ಆಪ್ಷನ್ನು? ಪೆನ್ಸಿಲ್ ಐಕಾನ್ ಆಪ್ಷನ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಹೇಳಿಬಿಡಿ ನಂಗೆ ಕಮೆಂಟಲ್ಲಿ ಬಂದುಬಿಟ್ಟು ನಂಗೆ ಸೆಟ್ಟಿಂಗ್ ಕಾಣಿಸ್ತಿಲ್ಲ, ಯಾವ ಸೆಟ್ಟಿಂಗ್ ನಂಗೆ ಗೊತ್ತಾಗಿಲ್ಲ ಅಂತ. ಕರೆಕ್ಟಾಗಿ ನೋಡಿಕೊಂಡ್ರೆ ನಂಗೆ ಗೊತ್ತಾಗೋದು. ಓಕೆನಾ ಗೈಸ್, ಇಲ್ಲಿ ಪೆನ್ಸಿಲ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮಗೆ ಒಂದು ಆಪ್ಷನ್ ಬಂದುಬಿಟ್ಟು ಸಿಗುತ್ತೆ. ಏನು ಆಪ್ಷನ್ನು? ಹೋಮ್ ಟ್ಯಾಬು. ಓಕೆನಾ, ಹೋಮ್ ಟ್ಯಾಬು. ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ ನೇಮ್ ಏನಾದರೂ ಚೇಂಜ್ ಮಾಡೋದಾದರೆ ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೋಬೋದು. ನಿಮ್ಮದು ಚಾನಲ್ ಹ್ಯಾಂಡಲ್ ನೇಮ್ ಏನಾದರೂ ಚೇಂಜ್ ಮಾಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ಸು ಸುಮಾರು ಜನ ನಂಗೆ ಕೇಳ್ತಿರಲ್ಲ, ಲಿಂಕ್ ಎಲ್ಲ ನೀವು ಆ್ಯಡ್ ಮಾಡಿದಾರಲ್ಲ, ಯಾವ ಥರ ಆ್ಯಡ್ ಮಾಡೋದು, ಲೈಕ್ ಇನ್ಸ್ಟಾಗ್ರಾಮ್ ಲಿಂಕ್ ಆಯಿತು, ಇಲ್ಲ ಫೇಸ್ಬುಕ್ ಲಿಂಕ್ ಆಯಿತು, ಇಲ್ಲ ಇನ್ನೂ ತುಂಬ ವೆಬ್ಸೈಟ್ಸ್ ಇದೆಯಲ್ಲ, ಅದರದ್ದು ಲಿಂಕ್ ಏನಾದರೂ ಆ್ಯಡ್ ಮಾಡೋದಾದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟಲ್ಲಿ ನೀವು ಲಿಂಕ್ಸ್ಗಳನ್ನ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡ್ಬೋದು. ಓಕೆನಾ, ನೀವು ಟೈಟಲ್ ಅಂತ ಒಂದು ಇರುತ್ತೆ, ಮತ್ತು ಲಿಂಕ್ URL ಅಂತ ಇರುತ್ತೆ. ನೀವು ಟೈಟಲಲ್ಲಿ ಬಂದುಬಿಟ್ಟು ಫಾಲೋ ಮೀ ಆನ್ ಅಂತ ಹಾಕಿ, ಫಾಲೋ ಮೀ ಆನ್ ಅಂತ ಹಾಕಬೇಕು. ಓಕೆನಾ ಗೈಸ್, ಸೊ ಇದೆಲ್ಲ ಆಯಿತಾ? ಇವೆಲ್ಲ ಆದಮೇಲೆ ಸಿಂಪಲಿ ನಾವೇನು ಮಾಡಬೇಕೀಗ, ಹೋಮ್ ಟ್ಯಾಬ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಹೋಮ್ ಟ್ಯಾಬ್ ಮೇಲೆ ಆಪ್ಷನ್ ಮೇಲೆ. ಸೊ ಹೋಮ್ ಟ್ಯಾಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನೋಡಿ ನಿಮಗೆ ಇಲ್ಲಿ 2 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ಹೋಮ್ ಟ್ಯಾಬು, ಇನ್ನೊಂದು ಇದೊಂದು ಆಪ್ಷನ್ನು. ಸೊ ಇಲ್ಲಿ ನೋಡಿ, ಇಲ್ಲೇ ನೋಡಿಬಿಟ್ಟು ತುಂಬ ಜನ ಸ್ಕಿಪ್ ಮಾಡಿ ಓಡೋಗ್ಬಿಡ್ತೀರಾ, ಬಟ್ ಇದರೊಳಗೂ ಇನ್ನೂ ಸೆಟ್ಟಿಂಗ್ಸ್ ಇದೆ, ನಿಮಗೆಲ್ಲನೂ ಹೇಳ್ಕೊಡ್ತೀನಿ. ಸೊ ಫಸ್ಟ್ನೇದು ಬಂದುಬಿಟ್ಟು ನೋಡಿ ಗೈಸ್, ಇಲ್ಲಿ ಈ ಥರ ಏನಾದರೂ ಇದ್ದರೆ ನೀವೇನು ಮಾಡಬೇಕು, ಇದನ್ನು ಆನ್ ಮಾಡಬೇಕು ಇದನ್ನು. ಓಕೆನಾ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆನ್ ಆಗಿಬಿಡುತ್ತೆ. ಓಕೆನಾ, ಸೊ ಏನು ಇದರ ಅರ್ಥ ಏನು, ಏನಕ್ಕೆ ಆನ್ ಮಾಡಬೇಕು ನಾವು ಅಂತ ಅಂದರೆ, ಸಿಂಪಲಿ ಇಲ್ಲಿ ಇವರೇ ಕೊಟ್ಟಿದ್ದಾರೆ ನೋಡಿ, ಶೋ ಯೋರ್ ಚಾನಲ್ ಹೋಮ್ ಟ್ಯಾಬ್ ಟು ಹೈಲೈಟ್ ಆ್ಯಂಡ್ ಶೋ ಕ್ಯಾಸ್ ಕಾಂಟ್ಯಾಕ್ಟ್ ಟು ಯೋರ್ ಆಡಿಯನ್ಸ್. ಹಿಂಗಂದರೆ ಏನು? ಹಿಂಗಂದರೆ ಈಗ ಲೈಕ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಎಕ್ಸಾಂಪಲ್ಗೆ. ಅಂದರೆ ನೋಡಿ, ಈಗ ಒಂದು ಯೂಟ್ಯೂಬ್ ಓಪನ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ನಮಗೆ ಹೋಮ್ ಟ್ಯಾಬಲ್ಲಿ ಶೋ ಆಗ್ತಿದೆಯಲ್ಲ ವೀಡಿಯೋಸು, ಇದು ಬಂದುಬಿಟ್ಟು ಹೈಲೈಟ್ ಮಾಡೋದು. ಯೂಟ್ಯೂಬ್ ಬಂದುಬಿಟ್ಟು ನಮ್ಮ ವೀಡಿಯೋಸ್ನ, ಈಗ ನಾವು ಅದನ್ನು ಆ ಸೆಟ್ಟಿಂಗ್ನ ಆನ್ ಮಾಡಿದರೆ ನಮಗೆ ಹೋಮ್, ಯಾರಾದರೂ ಯೂಟ್ಯೂಬ್ ಈ ಥರ ಓಪನ್ ಮಾಡಿದರೆ ಅವ್ರಿಗೆ ಇಲ್ಲಿ ಹೋಮ್ ಟ್ಯಾಬಲ್ಲಿ ಹೈಲೈಟ್ ಮಾಡುತ್ತೆ ವೀಡಿಯೋಸ್ನ, ನಮ್ಮ ವೀಡಿಯೋ ಕ್ಲಿಕ್ ಮಾಡಲಿ ಅಂತ. ಓಕೆನಾ, ಸೊ ಇದು ಮೇನ್ ರೀಸನ್ನು ನೀವು ಆ ಸೆಟ್ಟಿಂಗ್ನ ಆನ್ ಮಾಡೋದಕ್ಕೆ. ಬೈ ಚಾನ್ಸ್ ನಿಮ್ದು ಅದು ಆಫ್ ಆಗಿದ್ದರೆ ಬಂದುಬಿಟ್ಟು ಇಲ್ಲಿ ಶೋ ಆಗೋಲ್ಲ, ಇಲ್ಲಿ ಹೋಮ್ ಟ್ಯಾಬಲ್ಲಿ ಬಂದುಬಿಟ್ಟು ಶೋ ಆಗೋಲ್ಲ. ನೀವು ಆನ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ, ಆನ್ ಮಾಡಿಲ್ಲ ಅಂದರೆ ಶೋ ಆಗಲ್ಲ ಅಂದರೆ ಏನಾಗುತ್ತೆ, ನಿಮ್ಮದು ಚಾನಲಲ್ಲಿ ವ್ಯೂಸು ಬರಲ್ಲ. ಓಕೆನಾ, ಸೊ ಇದು ಮೇನ್ ಸೆಟ್ಟಿಂಗು, ಇದನ್ನು ಆನ್ ಮಾಡ್ಕೋಬೇಕು ನೀವು.
ಓಕೆನಾ. ಫಸ್ಟ್ ಒಂದು ಆನ್ ಮಾಡ್ಕೋಬೇಕು. ಸೆಕೆಂಡ್ ಒಂದು ಇದು ಬಂದುಬಿಟ್ಟು ಯೂಟ್ಯೂಬ್ ರಿಕಮೆಂಡೆಡ್ ಯುವರ್ ಕಾಂಟೆಂಟ್ ಬೇಸ್ಡ್ ಆನ್ ವ್ಯೂವರ್ ಇಂಟ್ರೆಸ್ಟ್. ಹಿಂಗಂದರೆ ಏನು? ಹಿಂಗಂದರೆ ಈಗ ನಿಮ್ಮದು ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ಟೈಪ್ ವೀಡಿಯೋ, ನೀವು ಯಾವ ಟೈಪ್ ವೀಡಿಯೋ ಮಾಡ್ತೀರಾ ಆ ಥರ ಆಡಿಯನ್ಸ್ ಹತ್ರ ನಿಮ್ಮ ವೀಡಿಯೋಸ್ಗಳನ್ನ ಕಳಿಸುತ್ತೆ ಇದು ಆನ್ ಮಾಡಿಕೊಂಡ್ರೆ. ಓಕೆನಾ. ಈಗ ಅಂದ್ಕೊಳ್ಳಿ, ಈಗ ನಾನು ಟೆಕ್ ವೀಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ, ಕಾಮಿಡಿ ಆಡಿಯನ್ಸ್ ಹತ್ರ ಕಳಿಸಲ್ಲ ಯೂಟ್ಯೂಬ್. ನನ್ನ ವೀಡಿಯೋ ನೋಡೋ ಆಡಿಯನ್ಸ್ ಲೈಕ್ ಇಂಟ್ರೆಸ್ಟ್ ಇರುತ್ತಲ್ಲ ಆ ಆಡಿಯನ್ಸ್ ಹತ್ರ ಕಳಿಸುತ್ತೆ ಯೂಟ್ಯೂಬ್. ಓಕೆನಾ. ಬಂದುಬಿಟ್ಟು ಕಾಮಿಡಿ ನೀವೇನಾದರೂ ವೀಡಿಯೋ ಮಾಡ್ತಿದ್ರೆ ಕಾಮಿಡಿ ಆಡಿಯನ್ಸ್ ಹತ್ರ ಕಳಿಸುತ್ತೆ. ಟೆಕ್ ವೀಡಿಯೋ ಮಾಡೋದಾದರೆ ನೀವು ಟೆಕ್ ವೀಡಿಯೋಸ್ ಯಾರೆಲ್ಲ ನೋಡೋಕ್ಕೆ ಇಷ್ಟಪಡ್ತಾರೆ ಆ ಆಡಿಯನ್ಸ್ ಹತ್ರ ಕಳಿಸ್ತಾರೆ. ಓಕೆನಾ. ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ರಿ. ಲೈಕ್ ವ್ಲಾಗಿಂಗ್ ಚಾನಲ್ ಮಾಡ್ತಾ ಇರೋರು ವ್ಲಾಗ್ಸ್ ಎಲ್ಲ ನೋಡ್ತಾರಲ್ಲ ಆಡಿಯನ್ಸು, ಆ ಆಡಿಯನ್ಸ್ ಹತ್ರ ಕಳಿಸುತ್ತೆ. ಬೈ ಚಾನ್ಸ್ ನೀವು ಆನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ಎಲ್ಲಿ ಬೇಕು ಅಲ್ಲಿ ಕಳಿಸ್ಬಿಡ್ತಾರೆ. ಆಮೇಲೆ ಆಡಿಯನ್ಸ್ಗಳಿಗೆ ಇಷ್ಟನೂ ಇರಲ್ಲ, ಸ್ಕಿಪ್ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಆಡಿಯನ್ಸು. ಓಕೆನಾ. ಸೊ ಆಡಿಯನ್ಸ್ ಇಂಟ್ರೆಸ್ಟು ತುಂಬ ಇಂಪಾರ್ಟೆಂಟು. ಸೊ ಆಡಿಯನ್ಸ್ ನಿಮ್ಮ ವೀಡಿಯೋ ನೋಡಬೇಕಂದ್ರೆ ಈ ಸೆಟ್ಟಿಂಗ್ ಏನಿದೆ ಇದನ್ನು ನೀವು ಆನ್ ಮಾಡಲೇಬೇಕು. ಓಕೆನಾ. ಇದಂತೂ ತುಂಬ ಇಂಪಾರ್ಟೆಂಟು, ಇದು ಮರಿಬೇಡಿ. ಬೈ ಚಾನ್ಸ್ ಆನ್ ಇದೆಯಾ ಇಲ್ವಾ ಅಂತ ನೀವು ಹೋಗ್ಬಿಟ್ಟು ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಓಕೆನಾ. ಬೈ ಮಿಸ್ಟೇಕ್ ಆನ್ ಇಲ್ಲ ಆಫ್ ಇದೆ ಅಂದರೆ ಆನ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ನೀವು ಆನ್ ಇದ್ರೂ ಒಂದು ಸಲ ಚೆಕ್ ಮಾಡಿ ಆನ್ ಇದೆಯಾ ಇಲ್ವಾ ಅಂತ. ಓಕೆನಾ. ತುಂಬ ಜನ ವೀಡಿಯೋಸಲ್ಲಿ ಏನು ವ್ಯೂಸ್ ಬರ್ತಾ ಇರಲ್ಲ, ಅವ್ರದ್ದು ಆಫ್ ಇರುತ್ತೆ. ಓಕೆನಾ. ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇದಾದಮೇಲೆ ಮತ್ತೆ ಗೈಸ್ ಈಗ ಏನು ಮಾಡಬೇಕಿಲ್ಲಿ ಮೋರ್ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದ್ಯಾ ನಿಮಗೆ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಬಂದುಬಿಟ್ಟು ಇನ್ನೂ ಸೆಟ್ಟಿಂಗ್ಸ್ ಬಂದುಬಿಟ್ಟು ಓಪನ್ ಇದೆ. ಲೈಕ್ ಕಂಟೆಂಟ್ ಟೈಪು, ವೀಡಿಯೋಸು, ಶಾರ್ಟ್ಸು, ಲೈವ್ ಸ್ಟ್ರೀಮ್ಸು, ಇನ್ನೂ ಒಂದು ಆಲ್ ಕಂಟೆಂಟ್ ರೆಕಮೆಂಡೆಡು. ಸೊ ಇದು ಬಂದುಬಿಟ್ಟು ನಿಮ್ಮದು ಹಳೇ ವೀಡಿಯೋಸು ರಿಕಮೆಂಡ್ ಮಾಡುತ್ತೆ ಯೂಟ್ಯೂಬ್. ಇದೆಲ್ಲ ಆನ್ ಇದ್ದರೆ ಓಕೆನಾ. ರೀಸೆಂಟ್ ವೀಡಿಯೋ ಓನ್ಲಿ ಸೆಲೆಕ್ಟ್ ಮಾಡಬೇಡಿ, ಇದು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬೇಡಿ. ಆಲ್ ಕಂಟೆಂಟ್ ಅಂತ ಇದೆಯಲ್ಲ ಆಲ್ ಕಂಟೆಂಟ್ ಇದನ್ನು ಸೆಲೆಕ್ಟ್ ಮಾಡಿರಿ, ಇದನ್ನು ಸೆಲೆಕ್ಟ್ ಮಾಡಬೇಡಿ. ಓಕೆನಾ. ಇದೇನಾದರೂ ಸೆಲೆಕ್ಟ್ ಆಗಿದ್ದರೆ ಇದರಿಂದ ತೆಗೆದು ಇಲ್ಲಿ ಫಸ್ಟ್ ಒಂದೇದು ಇದೆಯಲ್ಲ ಇದಕ್ಕೆ ಸೆಲೆಕ್ಟ್ ಮಾಡಿ. ಇದೆಲ್ಲ ಆನ್ ಇರಬೇಕು ನಿಮ್ಮದು. ಓಕೆನಾ. ನಂದು ಆಲ್ಮೋಸ್ಟ್ ಆನ್ ಇದೆ ಎಲ್ಲ, ಇದೂ ಇದೆ. ಸೊ ಇದು ಬಂದುಬಿಟ್ಟು ಏನಿದ್ರ ಅರ್ಥ ಅಂದರೆ ಲೈಕ್ ನಿಮ್ಮದು ಹಳೇ ವೀಡಿಯೋಸ್ನ ನೀವು ಮಾಡಿದರೆ ಆಡಿಯನ್ಸ್ ಹತ್ರ ಅದನ್ನು ಕೂಡ ರೆಕಮೆಂಡ್ ಮಾಡುತ್ತೆ. ಈಗ ನಿಮ್ಮದು ಯಾವುದಾದ್ರೂ ಒಂದು ಹೊಸ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಮ ಹಳೇ ವೀಡಿಯೋನು ಏನಾಗುತ್ತೆ ರೆಕಮೆಂಡ್ ಮಾಡುತ್ತೆ. ನೀವು ಲೈಕ್ ಒಂದು ತಿಂಗಳು ಮುಂಚೆ ಮಾಡಿರೋ ವೀಡಿಯೋ, ಒಂದು ವೀಕ್ ಮುಂಚೆ ಮಾಡಿರೋ ವೀಡಿಯೋ ಇವೆಲ್ಲ ರಿಕಮೆಂಡ್ ಮಾಡುತ್ತೆ ಆಡಿಯನ್ಸ್ ಹತ್ರ. ಬೈ ಚಾನ್ಸ್ ನೀವು ಇದನ್ನು ಸೆಲೆಕ್ಟ್ ಏನಾದರೂ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಮದು ಹಳೆ ವೀಡಿಯೋ ಏನಿರುತ್ತೆ, ನಿಮ್ಮದು ಹಳೆ ವೀಡಿಯೋ ಮಾಡಿರ್ತೀರಲ್ಲ ಅದು ರಿಕಮೆಂಡ್ ಮಾಡಲ್ಲ, ಬರೀ ರೀಸೆಂಟ್ ವೀಡಿಯೋ ಮಾತ್ರ ರೆಕಮೆಂಡ್ ಮಾಡುತ್ತೆ. ಓಕೆನಾ. ನಿಮ್ಮದು ಹಳೆ ವೀಡಿಯೋ ಯಾವುದು ತೋರಿಸಲ್ಲ, ಅದರಿಂದ ನಿಮಗೆ ವ್ಯೂಸ್ ಡೌನ್ ಪ್ರಾಬ್ಲಮ್ಮು ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಬಂದುಬಿಟ್ಟು ಏನು ಮಾಡಿ, ಇದನ್ನು ಯಾವತ್ತೂ ಆನಲ್ಲಿ ಇಡಿ. ಓಕೆನಾ. ಇದನ್ನು ಆನಲ್ಲಿಡಿ, ಇದನ್ನು ಸೆಲೆಕ್ಟ್ ಮಾಡಬೇಡಿ, ಇದೆಲ್ಲ ಆನ್ ಇರಬೇಕು, ಇದು ಆನ್ ಇರಬೇಕು. ಗೊತ್ತಾಯ್ತಲ್ಲ ಗೈಸ್. ಅಂತೂ ನಿಮ್ಗೆ ಏನಾದರೂ ಡೌಟ್ಸು ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ನೀವು ನನಗೆ ಕೇಳ್ಬೋದು ಕಮೆಂಟ್ ಮುಖಾಂತರ. ಸೊ ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಆದಷ್ಟು ನಾನು ತುಂಬ ಜನಕ್ಕೆ ಲಾಸ್ಟು ವೀಡಿಯೋದಲ್ಲಿ ಏನಿದೆ ಕಮೆಂಟ್ ಮಾಡಿಲ್ಲ ಅನಿಸುತ್ತೆ. ಸೊ ಸಾರಿ ಗೈಸ್, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಏನಿದೆ, ಹುಷಾರಿದ್ದಿಲ್ಲ, ಹಾಗಾಗಿ ನಾನು ತುಂಬ ಜನಕ್ಕೆ ಕಮೆಂಟ್ ರಿಪ್ಲೈ ಮಾಡಿಲ್ಲ. ಓಕೆನಾ. ಸೊ ಆಲ್ಮೋಸ್ಟ್ ಇವತ್ತು ಸಂಜೆ ಎಲ್ಲ ನಾನು ನಿಮಗೆ ಎಲ್ರಿಗೂ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ನನ್ನ ಹತ್ರ ನೀವು ಕೇಳ್ಬೋದು. ಓಕೆನಾ ಗೈಸ್. ಆ್ಯಂಡ್ ಹಾಂಗೆ ಗೈಸ್, ತುಂಬ ಜನ ಬಂದುಬಿಟ್ಟು ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ. ಸೊ ಇದರಿಂದ ನನಗೆ ಬಂದುಬಿಟ್ಟು ತುಂಬ ಮೋಟಿವೇಶನ್ ಆಗುತ್ತೆ. ನೀವು ಇಷ್ಟು ಚೆನ್ನಾಗಿರೋ ಕಮೆಂಟ್ಸ್ಗಳನ್ನ ಮಾಡ್ತೀರಾ ಅಂದಮೇಲೆ ನನಗಂತೂ ತುಂಬ ಮೋಟಿವೇಶನ್ ಆಗುತ್ತೆ, ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ, ಇನ್ನೂ ಚೆನ್ನಾಗಿ ನಿಮಗೋಸ್ಕರ ಇನ್ನೂ ಏನಾದರೂ ಸರ್ಚ್ ಮಾಡಿಬಿಟ್ಟು ವೀಡಿಯೋ ಮಾಡಬೇಕನ್ಸುತ್ತೆ. ಸೊ ಎಲ್ರಿಗೂ ಇದೇ ಥರ ಮೋಟಿವೇಶನ್ ಆಗಿ ಕಮೆಂಟ್ ಮಾಡಿ. ಯಾರಿಗೂ ಬಂದುಬಿಟ್ಟು ಡಿಮೋಟಿವೇಶನ್ ಆಗೋ ಥರ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.